ಅನ್ನಾರ ಮನಿ ಮಸ್ತ್ ಆಗೈತಲ್ರಿ? ಹೌದೌದಪ್ಪ. ಭಾಳ ಚಂದ ಕಟ್ಸಿದಾರ ಮನಿ. ಕಾಲಚಕ್ರ ತಿರುಗ್ತದಂತಾರು. ಕರೆ ನೋಡ್ರಿ ರಮಣ್ಣಾರ, ಒಂದು ಕಾಲದಾಗ ನಮ್ಮ ಸಾವಿತ್ರಿ ಮುತ್ತಣ್ಣನ ಜೀವನ ಹೆಂಗಿತ್ತು ನೋಡಿರಿ. ಕೆಟ್ಟ ಚಟಕ್ಕೆ ಬಿದ್ದಕಾರ ತಾಯಿ, ಹೆಂಡತಿ, ಮಕ್ಕಳು ಅಂತ ಮನೆ ಕಡೆ ನೋಡ್ಲಂಗ ಆಗಿ ಹೋಗ್ಬಿಟ್ಟಿತ್ರಿ ಪರಿಸ್ಥಿತಿ. ಆದ್ರೆ ಆಮೇಲೆ ಶಾನೆ ಆಗಿ ಜೀವನ ಸರಿ ಮಾಡ್ಕೊಂಡ. ಈಗ ನೋಡ್ರಿ, 4 ಮಂದಿ ನಿಂತು ನೋಡ್ಬೇಕು ಅಷ್ಟು ಚಂದ ಜೀವನ ರೂಪಿಸ್ಕೊಂಡಾರ. ಹೌದೌದಪ್ಪ. ಇಂದ ಮ್ಯಾಲಿದ್ದವ್ರು ನಾಳೆ ಕೆಳಗೂ ಬರ್ಬೋದು, ಇಂದ ಕೆಳಗಿದ್ದವ್ರು ನಾಳೆ ಮ್ಯಾಲೂ ಬರ್ಬೋದು. ಆದ್ರೆ ದುಡಿಯವ್ರ ಮನಸ್ನ್ಯಾಗ ಮಾಡ್ಬೇಕನ್ನೋ ಹುಮ್ಮಸ್ಸು, ಛಲ ಎಲ್ಲ ಇದ್ರ ಏನಾದ್ರೂ ಸಾಧಿಸ್ಬೋದು ನೋಡು. ಹೌದೌದ್ರಿ, ಅದಂತೂ ಕರೆ. ಇಜ್ಜ ನೀವು ಇಲ್ಲಿದ್ದೀರೇನ? ಊಟಕ್ಕೆ ಟೈಮ್ ಆಗೈತಿ, ಊಟಕ್ಕೆ ಬರ್ಬೇಕಂತ ಬರ್ರಿ. ಹೌದಾ ಇವ, ಮನಿ ನೋಡಾಕತ್ತಿದ್ದು ನಾವು ಅಡ್ಯಾಡೆ ಬಂದು ನಡಿವ. ನೀವು ಬರ್ರಿ, ನಾನು ಅವ್ವ ಕೂಡೆ ಎಲ್ಲ ತಾಟ್ ಹಚ್ಚಕ ರೆಡಿ ಮಾಡ್ತಾವಂತ. ರಾಮಣ್ಣರ ಬರ್ರಿ, ಇನ್ನು ಆ ಕಡೆ ಅಟ್ ಎಲ್ಲ ಅಡ್ಯಾಡಿ ನೋಡಿಕಾರ ಊಟಕ್ಕೆ ಹೋಗುನ್ ಬರ್ರಿ. ಹೊಟ್ಟಿ ತಾಳ ಹಾಕಕತ್ತತ್ರಿ. ನಡಿಪ ನಡಿ. ಮಾವಾರ ಬಂದ್ ಬಾಳತ್ತಾತ್ರಿ, ಬಂದಾಗಿಂದ ಹಂಗದೇರಿ. ಬರ್ರಿ, ಎಳೆ ಆಗೈತಿ, ಊಟ ಮಾಡೋಣಂತ್ರಿ. ಹ್ಞೂನ್ರಿ ಹೇಳ್ಯಾರ, ಬಂದೂರಿದ ನಾವ ಹಂಗಾರ ಅಡ್ಯಾಡೆ ಮನಿ ನೋಡಾತಿದ್ದು ರೀ. ಹೌದ್ರಿ, ಹೆಂಗ್ರಿ ಎಲ್ಲ ಬರಬ್ಬರ್ ಆಗೈತಲ್ರಿ? ಏನ್ ಬರಬ್ಬರ ತಮ್ಮ, ಅಡ್ಡಿ ಇಲ್ಲ ಅಡ್ಡಿ ಇಲ್ಲ. ಮನಿ ಭಾಳ ಚಂದಾಗೈತಿ. ಹೌದೌದ್ರಿ, ಮನಿ ಭಾಳ ಚಂದಾಗೈತ್ರಿ. ಏನೋ ನಿಮ್ಮೆಲ್ಲಾರ ಆಶೀರ್ವಾದ ರೀ. ಬರ್ರಿ ಹಂಗಾರ ಊಟಕ್ಕೆ ಹೋಗೋಣಂತ. ನಡೀರಿ. ಅಡಿಗೆ ಅಂತೂ ಎಲ್ಲ ಆತು. ನಂದರ ಕೈಕಾಲ ಓಡಾಕತ್ತಿಲ್ಲ. ಏನು ಮಾಡಲಿ ಏನು ಬಿಡಲಿ ಅಂತ ಒಂಥರ ಎದಿಗುದಿ ಆದಂಗೆ ಆಗತ್ಬಿಟ್ಟತಿ. ಈ ಹುಡುಗೊಂದು ಎಲ್ಲಿ ಹೊತ್ತು ಒಂದು ಕೆಲ್ಸಕ್ಕೆ ಕಳ್ಸಿರ ಅತ್ತ ಹೋಗ್ಬಿಡ್ತಾಳೆ. ಅಜ್ಜ ಅನ್ನೋದು ಊಟಕ್ಕೆ ಕರೆದ್ ಬಾ ಅಂತ ಹೇಳಿದನು, ಹೊಳ್ಳಿ ಪತ್ತೇನ ಇಲ್ಲಿ ನೋಡ್ದೆ. ಯಾಕೆ ಬೇವ, ಎದಕ್ಕೆ ಬೇಯಕತ್ತಿ? ಮತ್ತೇನಿವ, ಅಡಿಗೆ ಎಲ್ಲ ಮಾಡಿದನು, ನನಗರ ಕೈಕಾಲ ಓಡುವಲ್ಲು. ಭಾಳ ದಿವಸದ ಮೇಲೆ ನಮ್ಮಪ್ಪ ಅದು ಬಂದಾರ ನಮ್ಮ ಮನೆಗೆ. ಏನಾರ ನೀಡುವಾಗ ಏನಾರ ಮರ್ತಿಗಿರ್ತಾನಂತ ಒಂಥರ ಹೆದರಿಕೆ ಆಗತ್ಬಿಟ್ಟತ್ ನೋಡು. ನೀ ಅಟ್ಟಿದ್ರ ನಂಗೂ ಧೈರ್ಯ ಬರ್ತತಿ. ಎಲ್ಲೋಗಿದ್ದಿ? ಅಯ್ಯ ದೊಡ್ಡ ಅಂಜ್ಬುರಿಕ್ ಬಿಡ್ಬೇನಿ. ಅಲ್ಲ ನೀನೇ ಹೇಳಿದ್ದಿಲ್ಲ ಅದೇನು ಮಾಸಿದ ಮನ್ ಕುಡ್ಕಿ ಅಂತ ಅಂಗಿ ಹಾಕೊಂಡಿವ, ಅವೆರಡು ಜುಟ್ಲ ಹಾಕೊಂಡು ನಿಂತಿದ್ದಿ. ಹೋಗಿ ಚಂದಂದೊಂದು ಅಂಗಿ ಹಾಕೊಂಬರೋಕಂತ ಬೇದಿಲ್ಲ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಬರಕಂತ ಹೋಗಿದ್ನಿ. ಅಯ್ಯ ಹೌದಲ್ಲ, ನೀ ಅಷ್ಟೊತ್ತು ಹೊರಗೆ ಹೋಗೋರಾಗ ನನಗಿಲ್ಲಿ ಕೈಕಾಲ ಆಡೋದಿಲ್ಲ ನೋಡ್ತಂಗಿ. ಆತ್ ಬಾ, ಅಜ್ಜ ಅದು ಬಂದ್ರನ ಊಟಕ್ಕೆ? ಎಲ್ಲಾನು ಅಲ್ಲಿ ಹೋದ ಒಗಾತ್ಲೆ ನೀಡೋನು, ಬಾರ್ವಾ ಬಾ. ಏನ ಅಜ್ಜ ಬಂದಾನಂತ ಹೇಳಿ ಅಷ್ಟು ಬೆನ್ನಿ ಎಲ್ಲ ಅಜ್ಜಗ ತಿನ್ನಿಸ್ಬಿಡಾಕೆನ? ಅಯ್ಯ ಇಲ್ಲವ, ನಮ್ಮಪ್ಪಾಗ ಬೆನ್ನಿ ಖಾರ ಬೇಸಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅಲ್ಲ. ಅದ್ರ ಸಂಬಂಧ ಬೆನ್ನಿ ಕಡ್ದೀನಿ. ನೆನಪಾತು ತಗೊಂಡ್ ಹೊಂಟನ್ ನೋಡ. ಆತ್ ಬಿಡು, ಇವತ್ತ ನಿಮ್ಮಪ್ಪ ಬಂದಾರಂತ ಹೇಳಿ ನಮ್ಮನ್ನೆಲ್ಲ ಮರ್ತ ಬಿಡ್ತಿ ಕಾಣ್ತೈತಿ. ಅಯ್ಯ ನನ್ನ ಕೂಸ, ನಿಮ್ಮನ್ಯಾಕ್ ಮರಿಲೇವ ಮಗಳ? ಹ್ಞೂ ಮತ್ತು ಅಜ್ಜಾಗ ಬೆನ್ನಿ ಖಾರ ಇಷ್ಟ ಅನ್ನೋದು ಗೊತ್ತೈತಿ. ನನಗೂ ಬೆನ್ನಿ ಸಕ್ರೆ ರೊಟ್ಟಿ ತಿನ್ನೋದು ಇಷ್ಟ ಅಂತ ಮರ್ತ ಬಿಟ್ಟೆನಾ? ಇಲ್ಲ ಇವ, ನೀನು ತಿಂತಿ ಅಂತ ನೆನಪೈತಿ. ನಡಿ, ಅಲ್ಲ ಅಜ್ಜಾಗದು ಊಟಕ್ಕೆ ನೀಡೆ, ಆಮೇಲೆ ನಿನಗೂ ಹಚ್ಕೊಡ್ತಾನಂತ. ನಡಿ ಹೋಗುನು. ತವ್ರ ಮನೆಯವ್ರು ಬಂದಾರಂತೆ, ಎಷ್ಟು ಖುಷಿ ನೋಡು. ಹ್ಞೂ ಮತ್ತು ಖುಷಿ ಆಗುದ್ಲೇ ಇರ್ತದನ. ನೀನು ನಾಳೆ ಮದುವೆ ಆಗಿ ಗಂಡ ಮನೆಗೆ ಹೋಗಿಯಲ್ಲ, ಅವಾಗ ಗೊತ್ತಾಕತ್ ನಿನಗೂ ಆ ಖುಷಿ ಏನ ಅಂಥೇಳಿ. ಎಷ್ಟು ವರ್ಷ ಆಯ್ತು ನಮ್ಮ ತವ್ರ ಮನೆಯವ್ರು ನೋಡಿದ್ಲೇ. ಇವತ್ತದು ನಮ್ಮಪ್ಪ ಬಂದಾರಂತ ಗೊತ್ತಾದ್ಮೇಲೆ ನನಗಂತೂ ಇಲ್ಲಿ ನೆಲದ ಮೇಲೆ ಕಾಲ ನಿಂದ್ರವಲ್ಲು. ಹೌದೌದೌದು, ನೋಡಿರ ಗೊತ್ತಾಗತ್ತತಿ. ನನ್ನ ಕಾಡ್ಸೋದಂದ್ರೆ ದೊಡ್ಡ ಇಷ್ಟ ನೋಡಿ ನಿನಗೆ. ಯವ್ವ ಪಾಪ ಅವ್ರು ಯಾವಾಗ ಬಂದಾರೋ ಬೆಳಗ್ಗಿಂದ. ನಡಿವ, ಮೊದಲ ಊಟಕ್ಕೆ ಹಚ್ಕೊಡು ನಡಿ. ಸರಿ ಸರಿ ಆಯ್ತು ತಗೋಬೇ, ತಾಯಿ ಇಲ್ಲ ಅದನ್ನ ಬೆನ್ನಿ ಗಡಿಗಿನ. ಹೋಗಾತ್ಲಿ ಒಯ್ವ ಹಂಗಾರ. ಮಾವಾರ ಇಲ್ಲೇ ಕುರ್ಚಿ ಇದಾವು, ಬರ್ರಿ. ಏನ್ತಮ್ಮ, ಆ ಡೈನಿಂಗ್ ಟೇಬಲ್ ಮೇಲೆ ನಮ್ಗದೆಲ್ಲ ಬಗೆಹರಿದಿಲ್ಪ. ನಾವು ಇಲ್ಲೇ ಕಟ್ಟಿ ಮೇಲೆ ಕುಂತ್ಕೊಂಡ ಊಟ ಮಾಡ್ತೇವು, ನೀವು ಬೇಕಾದ್ರೆ ಇಲ್ಲಿ ಕುಂದರ್ರಿ. ಹೌದೌದ್ರಿ, ನಮಗೂ ಆ ಟೇಬಲ್ಗಳ ಮ್ಯಾಗದು ಬಗೆಹರಿದಿಲ್ಲ. ನಾವು ಇಲ್ಲೇ ಕೆಳಗ ಕುಂತ ಊಟ ಮಾಡ್ತೇವೆ ತಗೋರಿ ಹೇಳ್ಯಾರ. ಅಲ್ರಿ ಮಾವಾರ, ಇಲ್ಲಪ್ಪ ಮತ್ತನ್ನ ನಮ್ಗೆ ಹಂಗೆ ಟೇಬಲ್ ಮೇಲೆ ಕುಂತ ಊಟ ಮಾಡ್ರ ಊಟ ಮಾಡಿದಂಗೆ ಆಗುಲ್ಲ. ಕೆಳಗೆ ಆರಾಮ್ ಕಾಲು ಮಡಚ್ಕೊಂಡ್ ಕುಂತ ಊಟ ಮಾಡ್ರನ ಮನಸ್ಸಿಗೆ ಸಮಾಧಾನ ಆಕತ್ ನೋಡಿ. ಅದಕ್ಕೆ ನಾವು ಇಲ್ಲೇ ಕುಂದಿರ್ತೇವೆ ತಗೋ, ಇಲ್ಲೇ ಉಂಟು. ಆಯ್ತು ತಗೋರಿ ಮಾವರ, ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲೇ ಕುಂತ ಊಟ ಮಾಡೋಣಂತ. ಬರ್ರಿ ಹಂಗಾರ ಈ ಕಡೆ ಎಲ್ಲರೂ ಇಲ್ಲೇ ಕುಂತ್ ಬಿಡೋಣಂತ್ರಿ. ಇಷ್ಟೆಲ್ಲ ಅಡ್ಗೆ ಮಾಡಿದೇವ ತಂಗಿ, ಸುಮ್ಮನೆ ಯಾಕೆ ತಂದ್ರಿ ತಗೋಕ್ ಹೋಗಿದ್ದಿ? ಇದ್ರಾಗ ಏನು ತಂದ್ರಿ ರೀ? ಬೆಳಿಗ್ಗೆ ಎಷ್ಟೊತ್ತಿಗೆ ಊರು ಬಿಟ್ಟೇರಿ ಏನೋ, ಊಟ ಮಾಡ್ರಿ. ಹೌದ್ರಿ ಮಾವರ, ಎಳೆ ಆಗಿದ್ರಿ, ತಗೋರಿ. ತಂಗಿ ಮಗ ಎಲ್ಲಿ ಹೋದವ? ಸೂರ್ಯ ರೀ ಮಾವಾರ, ಅಂಗಡಿ ಕಡೆ ಯಾರಿಲ್ಲಲ್ರಿ, ಇವರು ಮನ್ಯಾಗದಾರು, ಹಂಗಾಗಿ ಅಂಗಡಿ ಕಡೆ ಹೋದ್ರಿ. ಹೌದನ್ವಾ? ಹ್ಞೂನ್ರಿ ಮಾವಾರ. ಲಕ್ಷ್ಮೀ ಯವ್ವ, ಅವಸರದಾಗ ಪಾಯಸದಲ್ಲೇ ಬಿಟ್ಟು ಬಂದಿ ಅಲ್ವೇ? ಹೌದಲ್ಲ ಯವ್ವ, ಚಲೋ ಮಾಡಿದ್ ಬಿಡುವ, ನೆನಪು ಮಾಡಿ ತಂದ. ಕೊಡ್ಬಾ. ಹಾ ಹಾ ಹಾ, ಪಾಯಸದ ವಾಸನಿ ಘಮ ಘಮ ಅಂತ ಇಲ್ಲಿ ಮಠ ಬರತತ್ ನೋಡ್. ಸಾವಿತ್ರಿ, ನೀವು ಎಲ್ಲರೂ ತಗೊಂಡ್ಬಿಡ್ರಿವಾ, ಅಷ್ಟ್ರು ಕೂಡೆ ಊಟ ಮಾಡಿರ ಚಂದ ಅನಸ್ತತಿ.
ಇಲ್ಲ ಹೇಳ್ರಪ್ಪ, ನೀವು ಸಮಾಧಾನಲೆ ಊಟ ಮಾಡ್ರಿ, ಆಮೇಲೆ ನಾವು ಮಾಡ್ತೀವಂತೆ. ಹ್ಞೂ ಯವ್ವ. ಅತ್ತೀರಿ, ನೀವು ಇಲ್ಲೇನು ಮಾಡಕತ್ತೀರಿ? ಊಟ ಮಾಡಂತ್ರೆ ಬರ್ರಿ, ಎಳೆಗೈತ್ರಿ. ಇಲ್ಲ ಅಳೆವ, ಗಂಡು ಮಕ್ಕಳೆಲ್ಲ ಊಟ ಮಾಡ್ಲಿ ಅಂತ ಹೇಳಿ ನಾನು ಇಲ್ಲಿ ಹಿತ್ಲ ಕಡೆ ಬನ್ನಿ. ಅವ್ರದ್ದೆಲ್ಲ ಊಟ ಆತ್ರಿ, ಬರ್ರಿ ನೀವು ಊಟ ಮಾಡಂತ್ರೆ ಅಂತ. ಹ್ಞೂ ಯವ್ವ, ಬನ್ನಿ ಬನ್ನಿ. ಅತ್ತೀರಿ, ನನಗಿವತ್ತು ಎಷ್ಟು ಸಂತೋಷ ಆಗತ್ತೈತೆ ಗೊತ್ತೈತ್ರಿ? ಅಲ್ಲವಾ ಹುಚ್ಚವ, ಸಂತೋಷ ಆಗತೈತಂತಿ ಮತ್ತೆ ಯಾಕೆ ಹಿಂಗೆ ಮುಖ ಸಣ್ಣ ಮಾಡಿದಿ? ಇಲ್ರಿ ಅತ್ತೀರಿ, ಭಾಳ ಸಂತೋಷ ಆಗಿದ್ದಕ್ಕೆ ನನಗೆ ಆ ಸಂತೋಷ ಹೆಂಗೆ ತಡ್ಕೋಬೇಕೋ ಗೊತ್ತಾಗತ್ರಿ. ಹೌದಾ? ಮನಸ್ಸಿಗೆ ಭಾಳ ಸಂತೋಷ ಆದಾಗ ಅದು ಕಣ್ಣೀರಾಗಿ ಹೊರಗೆ ಬರ್ತೈತಂತೆ. ನಿನಗೂ ಹಂಗೆ ಹಂಗಾತಿರ್ಬೇಕು, ಹೌದಿಲ್ಲ? ಹ್ಞೂ ರೀ ಅತ್ತೀರಿ, ಎಷ್ಟು ವರ್ಷ ಆಯ್ತು ನನ್ನ ತವ್ರ ಮನೆಯವ್ರದ್ದು ಒಂದು ನೆರಳು ಕೂಡ ನಮ್ಮ ಮೇಲೆ ಬಿದ್ದಿತ್ತಿಲ್ರಿ. ಅಂಥದ್ರಾಗ ಇವತ್ತು ನಮ್ಮಪ್ಪ ನಮ್ಮ ಮನೆಗೆ ಬಂದಕಾರ ಇವತ್ತು ನನ್ನ ಕೈಯಾರೆ ಮಾಡಿರೋ ಅಡುಗೆ ಊಟ ಮಾಡಿರ್ರಿ. ಇದನ್ನು ನನಗೆ ಏನು ಕನಸೋ ನನಸೋ, ನಂಬೇಕೋ ಬಿಡಬೇಕೋ ಒಂದು ಗೊತ್ತಾಗತ್ರಿ. ನಮ್ಮ ಮನಸ್ಸು ಒಳ್ಳೇದಿದ್ರೆ ದೇವರು ಒಂದಿಲ್ಲೊಂದಿನ ಒಳ್ಳೇದು ಮಾಡೇ ಮಾಡ್ತಾನಂತ. ನೋಡಿವ, ನಿನ್ನ ಮನಸ್ಸಿನ ತಕ್ಕ ಇವತ್ತು ನಿನ್ನ ತವ್ರ ಮನೆಯನ್ನವರು ನಿಮ್ಮ ಮನೆಗೆ ಬರುವಂಗೆ ಆತ, ಹೋದಿಲ್ಲ? ಇನ್ಮೇಲರ ಎಲ್ಲ ಚಿಂತೆ ಮರೆತ ಆರಾಮಿರು, ಆತಿಲ್ಲ? ಹ್ಞೂ ರೀ ಅತ್ತೀರಿ, ಇನ್ಮೇಲೆ ಏನು ಹೆದರಿಕೆರಿ ನನಗೆ, ಏನು ದುಃಖ ರೀ ನನ್ನ ಜೀವನದಾಗ? ಬಂಗಾರದಂಥ ಗಂಡ ಮಕ್ಕಳು ನೀವು ಅದೇರಿ, ನನ್ನ ತವ್ರ ಮನೆಯವ್ರೆಲ್ಲ ನನ್ನ ಜೋಡಿಗದಾರ. ಇನ್ನು ನನ್ನ ಮುಂದೆ ಯಾರದಾರ ಹೇಳ್ರಿ? ಇಲ್ಲೇ ಮಾತಾಡ್ಕೋಂತ ಕುಂತು ಬಿಡ್ತೀಯೋ? ಇನ್ನು ಊಟ ಮಾಡಿ ಲಘುನ ರೆಡಿಯಾಗಿ ನಿಮ್ಮೂರು ಜಾತ್ರೆಗೆ ಹೋಗ್ತೀಯೋ? ಏನಂದ್ರಿ ಅತ್ತೀರಿ? ನಮ್ಮೂರ ಜಾತ್ರೆಗೆ? ಹ್ಞೂ, ಮತ್ತೆ ಜಾತ್ರೆ ಕರ್ಯಾಕ ಅಷ್ಟು ದೂರದಿಂದ ಬಂದಾರು, ಅವ್ರ ಜೋಡಿ ಹೋಗೋದಿಲ್ಲ ನಾ ಹಂಗಾರ? ಹೋಗ್ಕೇನ್ರಿ ಅತ್ತೀರಿ, ನೀವು ಒಪ್ಪಿಗೆ ಕೊಟ್ರೆ ಹೋಗ್ಕೇನ್ರಿ. ಅಯ್ಯೋ ಹುಚ್ಚವ್ವ, ನಾ ಬ್ಯಾಡ ಅಂತನೋ ನಿನಗೆ? ಇಷ್ಟು ವರ್ಷದ ಮೇಲೆ ನಿನ್ನ ತವ್ರ ಮನೆ ಬಳಗ ಕೂಡಕತ್ತಿದಿ, ನೀನು ಹೋಗಕ್ಕೆ ಬ್ಯಾಡ ಅಂತ ನಾನು? ಹೋಗು, ಲಘುನ ಊಟ ಮಾಡೇ ನೀನು ರೆಡಿಯಾಗಿ ಹೋಗು, ನಾನು ನನ್ನ ಮೊಮ್ಮಗಳ ಕಡೆ ನೀಡಿಸ್ಕೊಂಡೆ ಊಟ ಮಾಡ್ತಾನಂತ. ಏನ್ರಿ ಅತ್ತೀರಿ, ಕರೇನ ರೆಡಿ ಆಗಿಲ್ರಿ? ಹ್ಞೂ, ತಡ ಆಕತಿ, ನಡಿವಾ ಲಘುನ ಸಜ್ಜಾಗಿ ಹೋಗು. ಅಲ್ಲ, ನಾ ಕರೇನು ಕನಸೇನು ಕನಕತ್ತಿಲ್ಲಲ್ಲ? ಎಷ್ಟು ವರ್ಷ ಆಯ್ತು ನನ್ನ ತವ್ರ ಮನೆ ನೋಡಿದ್ಲೆ. ಅಯ್ಯೋ ದೇವ್ರೆ, ಇದೆಲ್ಲ ನನ್ನ ಜೀವನದಾಗ ನಡೀತತಿ ಅಂತ ಅನ್ಕೊಂಡೇ ಇರ್ಕಿಲ್ಲ ನಾ. ನೀವೆಲ್ಲರೂ ಎಷ್ಟು ಕೇಳ್ಕೊಂಡ್ರಿ ನನ್ನ ಬಗ್ಗೆ, ತವ್ರ ಮನೆಗೆ ಸಾವಿತ್ರಿನ ಕಳಿಸ್ರಿ, ಅವರೆಲ್ಲರೂ ಒಂದಾಗಿ ಇಡುವಂಗೆ ಮಾಡ್ರಿ ಅಂಥೇಳಿ ಎಷ್ಟೆಲ್ಲ ಕೇಳ್ಕೊತಿದ್ರಿ ನೀವೆಲ್ಲರೂ ಎಷ್ಟು ಒಳ್ಳೆ ಮನಸ್ಸಿನವ್ರಲ್ರಿ. ನಿಮ್ಮೆಲ್ಲರ ಆಸೆ ಪೂರೈಸಕತ್ತೈತಿ, ನನ್ನ ಆಸೆ ಅಂತೂ ಪೂರೈಸತ್ತೈತೆ ಅನ್ನೋದನ್ನು ನಂಬಕ್ಕೂ ಆಗೋತ್ರಿ ನನಗೆ. ನಾ ಮೊದಲು ಹೋಗಿ ರೆಡಿಯಾಗಿ ನಾನು ತವ್ರ ಮನೆಗೆ ಹೋಗಕ್ಕೆ ರೆಡಿ ಆಕೇನಂತ್ರಿ. ನೀವು ಬರ್ರಿ, ಹೆಂಗಾರು ಹೋಗಿ ಬರೋನು. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.